ನಾನು ವೆಸ್ಟರ್ನ್ ಔಟ್ಡೋರ್ ಸ್ಟುಡಿಯೋಸಲ್ಲಿ ಶಂಕರ್ ಮಹಾದೇವನವರ ಡೈರೆಕ್ಷನಲ್ಲಿ ಒಂದು ಹಾಡು ಹೇಳಿದೆ. ಅದು ಅಗೇನ್ ಝೀ ಮ್ಯೂಸಿಕ್ಕಿಗೋಸ್ಕರ. ವೆರಿ ಟ್ರಿಕಿ, ವೆರಿ ಬ್ಯೂಟಿಫುಲ್ ಕಾಂಪೋಸಿಷನ್ ಅದು. ಕೈ ಬಾರ್ ಐಸಾ ಭೀ ಹುआ कोई भीड़ में चेहरा दिखा नज़रों से दिल की धड़कनों में समाया. ಎವ್ರಿ ವರ್ಡ್ ಈಸ್ ಆಫ್ ಬೀಟ್. ಅದು ಯಾವುದು ತಾಳಕ್ಕೆ ಶುರುವಾಗಲ್ಲ, ಎಲ್ಲ ಎಕ್ಸ್ಟೆಂಪೋರ್ ಹೋಗುತ್ತೆ. ಇಡೀ ಸಾಂಗ್ ಹಾಗೆ ಇದೆ. ಸೊ ಈ ಸಾಂಗ್ನ ಇವರು ಜಾಕಿರ್ ಹುಸೇನ್ ಅವರು ತುಂಬ ಮೆಚ್ಕೊಂಡಿದ್ರು. ಅದ್ಭುತವಾದ ಕಾಂಪೋಸಿಷನ್, ನೀನು ತುಂಬ ಚೆನ್ನಾಗಿ ಹಾಡಿದ್ಯಾ ಅಂತ ಅಂದ್ಬಿಟ್ಟು ಅವರು ಸ್ಪೆಷಲ್ ಎಪಿಸೋಡಲ್ಲಿ ಹಾಡಿದಾಗ ನನ್ನ ಕೈಗೆ ಮುತ್ತು ಬೇರೆ ಕೊಟ್ಟಿದ್ರು ಅವರು. ನಾನು ತುಂಬ ಜಾಸ್ತಿ ನಿನಗೆ ಮಾರ್ಕ್ಸ್ ಕೊಟ್ಟಿರೋದು ಅಂತ. ಹಿ ಹ್ಯಾಡ್ ಕಿಸ್ಡ್ ಮೈ ಹ್ಯಾಂಡ್ ಆ್ಯಂಡ್ ನಾನು ಐ ವಾಸ್ ಲೈಕ್, ಅಮ್ಮ ನಾನು ಸ್ನಾನ ಮಾಡಲ್ಲ, ನಾನು ಈ ಕೈ ತೊಳ್ಕೊಳ್ಳೋದಿಲ್ಲ ಅಂತ. ಸೊ ಈ ಶಂಕರ್ ಮಹಾದೇವನವ್ರಿಗೆ ಈ ಹಾಡು ರೆಕಾರ್ಡ್ ಮಾಡಲಿಕ್ಕೆ ಅಂತ ನಾನು ಸ್ಟುಡಿಯೋಗೆ ಹೋದಾಗ, ಹೀ ಈಸ್ ಸಚ್ ಅ ವಂಡರ್ಫುಲ್ ಪರ್ಸನ್, ಸಚ್ ಅ ಡೌನ್ ಟು ಅರ್ತ್ ಪರ್ಸನ್ ಅಂತ ನಾನು ಏನೇನೋ ಅಂದ್ಕೊಂಡು ಹೋಗಿದ್ದೆ. ತುಂಬ ಸ್ಟ್ರಿಕ್ಟು, ಅದು ಹಾಗೆ ಬರಬೇಕು ಹೀಗೆ ಬರಬೇಕು ಅಂತ. ಇವತ್ತು ದಿನ ಇಡೀ ಮೋಸ್ಟ್ಲಿ ಹಾಡಬೇಕಾಗತ್ತೆ ನಾನಲ್ಲಿ ಅಂದ್ಕೊಂಡಿದ್ದೆ. ಬಟ್ ಅವರು, ನಾನು ಹೋಗಿ ನನ್ನ ವಾಯ್ಸ್ ರೂಮ್ ಒಳಗೆ ನಿಂತ್ಕೊಂಡ ತಕ್ಷಣ, ನಿಂಗೆ ಏನು ಇಂಪ್ರೂವೈಸ್ ಮಾಡ್ಬೇಕನ್ಸುತ್ತೋ ಮಾಡು, ದಿಸ್ ಸಾಂಗ್ ಈಸ್ ಯೋರ್ಸ್, ಯು ಡೂ ವಾಟ್ ಎವರ್ ಯು ವಾಂಟ್ ಟು. ನಾನು ಸುಮ್ಮನೆ ಆಡಿಯನ್ಸ್ ಥರ ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ತೀನಿ ಅಷ್ಟೇ. ನೀನು ಏನೂ ಟೆನ್ಷನ್ ಇಟ್ಕೊಬೇಡ, ನೀನು ಬೇಕಿದ್ರೆ ಒಂದೆರಡು ಸಲ ರಿಹರ್ಸಲ್ ಮಾಡ್ಕೊಳ್ಳೋದಾದರೆ ಮಾಡ್ಕೋ ವಿತ್ ದ ಟ್ರ್ಯಾಕ್ ಅಂತ. ನಾನು ವಾಟ್ ಅಂತ. ಆಮೇಲೆ ನಾನು ಒಂದೊಂದೇ ಸಂಗತಿಗಳೆಲ್ಲ ಮಾಡ್ತಾ ಹೋದಂಗೂ ಅವರು ತುಂಬ ಚೆನ್ನಾಗಿದೆ, ಲೆಟ್ಸ್ ಕೀಪ್ ದಿಸ್, ಹಾಡು ನೀನು ಇನ್ನೂ ಇಂಪ್ರೂವೈಸ್ ಮಾಡು ಅಂತ. ವಿದಿನ್ ಹಾಫ್ ಆ್ಯನ್ ಅವರ್ ಸಾಂಗ್ ವಾಸ್ ಟೇಕ್ ಮುಗಿದೋಯ್ತು. ದೆನ್ ಆ ಸಾಂಗ್ ಆದಮೇಲೆ ತುಂಬ ಚೆನ್ನಾಗಿ ಹಾಡಿದೆ ಅಂತ ಬಂದು ಹಿ ಅಪ್ರಿಷಿಯೇಟೆಡ್ ಮೀ ಅ ಲಾಟ್ ಆ್ಯಂಡ್ ಲೈಕ್, ನೀನು ಬಾ ಬಾಂಬೆಗೆ ಬಾ, ವಿಲ್ ವರ್ಕ್ ಟುಗೆದರ್ ಅಂತಂದರು. ಬಟ್ ಆ ಟೈಮಲ್ಲಿ ಐ ವಾಸ್ ಆಲ್ರೆಡಿ ಆನ್ ಎಸ್ಟಾಬ್ಲಿಷ್ಡ್ ಸಿಂಗರ್ ಇನ್ ಕರ್ನಾಟಕ. ನನಗೆ ಇಲ್ಲಿರೋ ಎಲ್ಲವನ್ನೂ ಬಿಟ್ಟು ಅಲ್ಲಿ ಹೋಗಿ ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡೋದಕ್ಕೆ ನಂಗೆ ತುಂಬ ಹಿಂಜರಿಕೆ ಇತ್ತು. ಆ್ಯಂಡ್ ಇಲ್ಲಿ ಈ ಪ್ರೀತಿ ಸೆಳೆತ ಇದನ್ನು ಬಿಟ್ಟು ಹೋಗಿ ನನಗೆ ಮನಸ್ಸು ಕೂಡ ಇರಲಿಲ್ಲ. ಸೊ ಐ ಚೋಸ್ ನಾಟ್ ಟು ಗೋ ದೇರ್. ಐ ಡೋಂಟ್ ನೋ, ಮೇ ಬಿ ಡೆಸ್ಟಿನಿ ಇರಬಹುದು.